ವರ್ಕರ್ಸ್ ನೋಟಿಸ್ ಕೊಟ್ಟಿದ್ದಾರೆ. 1 ತಿಂಗಳಲ್ಲಿ ಅವ್ರ ಬೇಡಿಕೆ ಬಗ್ಗೆ ನಿರ್ಧಾರ ತಗೊಳ್ದೆ ಹೋದ್ರೆ ಸ್ಟ್ರೈಕ್ ಮಾಡ್ತಾರಂತೆ. 1 ತಿಂಗಳು ಯಾಕೆ? 24 ಗಂಟೆ ಒಳಗಾಗಿ ತೀರ್ಮಾನ ಮಾಡ್ತೀನಿ. ಯಾರು ತಂದ್ಕೊಟ್ರಿ ಈ ನೋಟಿಸ್ನ? ರಾಮಲಿಂಗಂ ಜಂಬುಲಿಂಗಂ. ಹಲೋ ಮಿಸ್ಟರ್ ರಾಜಮೋಹನ್. ಎಸ್ ಮೇಡಮ್. ನಮಗೆ ಈ ಸ್ಟ್ರೈಕ್ ನೋಟಿಸ್ ಕೊಟ್ಟಿರೋ ಆ ತರ್ಲೆಗಳನ್ನ ಕರ್ಕೊಂಡು ಬನ್ನಿ. ಈಗಲೇನಾ? ಎಸ್. ಹಲೋ ಆಶಾನಾ, ನಮ್ ಫ್ಯಾಕ್ಟ್ರಿ ವರ್ಕರ್ಸ್ ಸ್ಟ್ರೈಕ್ ನೋಟಿಸ್ ಕೊಟ್ಟಿದಾರಂತಲ್ಲಮ್ಮ? ಈ ಸ್ಟ್ರೈಕ್ ನೋಟಿಸ್ ಕೊಡೋ ತನಕ ನಾವು ಅವ್ರಿಗೆ ಅವಕಾಶ ಕೊಡಬಾರ್ದಮ್ಮ. ಹಾಗಂತ ಅವ್ರು ಕೇಳಿದ್ದನ್ನೆಲ್ಲ ಕೊಡಕ್ಕಾಗತ್ತಾ? ಆಫ್ಟರ್ ಆಲ್ 1 ತಿಂಗಳು ಬೋನಸ್ ಕೊಟ್ರಾಯ್ತು. ನಿಮ್ಮ ಮಾತು ಕೇಳ್ಕೊಂಡೆ ದೀಪಾವಳಿಗೆ 1 ತಿಂಗಳು ಬೋನಸ್ ಕೊಡೋದಕ್ಕೆ ಒಪ್ಕೊಂಡಿದ್ದು. ಈಗ ಟರ್ನ್ ಓವರ್ ಜಾಸ್ತಿ ಆಗಿದೆ, 3 ತಿಂಗಳು ಬೋನಸ್ ಬೇಕು ಅಂತ ಕೇಳ್ತಿದ್ದಾರೆ. ಅವ್ರು ಕೇಳ್ತಾ ಇರೋದು ಸರಿ ಅಲ್ವೇನಮ್ಮ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾನು ತೀರ್ಮಾನ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಯು ಡೋಂಟ್ ವರಿ, ನಾನೆಲ್ಲ ನೋಡ್ಕೋತೀನಿ. ಸರಿ ಬನ್ನಿ. ಈ ಫ್ಯಾಕ್ಟ್ರಿಗೆ ನಾವು ಎಷ್ಟು ಹಣ ಇನ್ವೆಸ್ಟ್ ಮಾಡಿದೀವಿ ಅಂತ ಗೊತ್ತಾ? ಪ್ರಾರಂಭದ ವರ್ಷದಲ್ಲಿ ಎಷ್ಟು ನಷ್ಟ ಅನುಭವಿಸಿದೀವಿ ಅಂತ ನಿಮಗೆ ಗೊತ್ತು ತಾನೆ? ಇಲ್ಲ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದೀವಿ, ಲಕ್ಷಾಂತರ ರೂಪಾಯಿ ಪ್ರಾಫಿಟ್ ತಗೋತೀವಿ. ನೀವೇನು ಮಾಡಿದೀರಾ? ಶ್ರಮದಾನ ಮಾಡಿದೀವಿ, ಬೆವರು ಸುರಿಸಿದೀವಿ. ಅದಕ್ಕೆ ಸಂಬಳ ಕೊಡ್ತಾ ಇದೀವಿ, 1 ತಿಂಗಳು ಬೋನಸ್ ಕೊಡ್ತಾ ಇದೀವಿ. 1 ತಿಂಗಳು ಬೋನಸ್ ಸಾಲದು, 3 ತಿಂಗಳು ಬೋನಸ್ ಕೊಡ್ಬೇಕು. 3 ತಿಂಗಳು ಬೋನಸ್ ಬೇಕಾ? ಒಬ್ಬೊಬ್ಬರಿಗೆ 3 ತಿಂಗಳು ಬೋನಸ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಎಷ್ಟು ಹಣ ಖರ್ಚು ಮಾಡ್ಬೇಕಾಗುತ್ತೆ ಅಂತ ಗೊತ್ತಿದೆ ತಾನೆ? ಸ್ಟ್ರೈಕ್ ನಡಿ ಕುಡ್ದು ಇಷ್ಟ ಇದ್ರೆ ಅಷ್ಟು ಹಣ ಕೊಡ್ಲೇಬೇಕು. ರಾಮಲಿಂಗಂ, ತುಂಬಾ ಜಾಸ್ತಿ ಆಯ್ತು. ಸ್ವಲ್ಪ ಕಡಿಮೆ ಮಾಡ್ಕೊಳಕ್ ಸಾಧ್ಯ ಇಲ್ವಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅಷ್ಟು ಹಣ ಕೊಡಕ್ ಆಗಲ್ಲ ಅಂತಂದ್ರೆ ಮುಷ್ಕರ ಮಾಡ್ತೀವಿ, ಫ್ಯಾಕ್ಟ್ರಿ ಮುಚ್ಚಿಸ್ತೀವಿ. ಥ್ಯಾಂಕ್ ಯು. ಬೋತ್ ಆಫ್ ಯು ಕ್ಯಾನ್ ಗೋ ನೌ. ಮೇಡಮ್, ಈಗೇನ್ ಮಾಡ್ತೀರಾ? ವರ್ಕರ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಹಾಗಾದ್ರೆ ಬೋನಸ್ ಕೊಡದೆ ಈ ಸ್ಟ್ರೈಕ್ ನಿಲ್ಸಕ್ ಸಾಧ್ಯ ಇಲ್ಲ ಅನ್ನಿ? ಖಂಡಿತ ಇಲ್ಲ. ನಿಮ್ಮನ್ನೇನಾದ್ರೂ MD ಚೇರ್ ಮೇಲೆ ಕೂರ್ಸಿದ್ರೆ ಈ ಫ್ಯಾಕ್ಟ್ರಿ 1 ವರ್ಷದಲ್ಲಿ ದಿವಾಳಿನೇ. ತಗೊಳ್ಳಿ. ಯಾಕೆ ಮೇಡಮ್? ಇಟ್ಕೊಳ್ಳಿ, ಹೇಳ್ತೇನೆ. ಇದ್ರಲ್ಲಿ ಏನಿದೆ? ಏನೂ ಇಲ್ಲ. ಅರೆಸ್ಟ್ ಹಿಮ್. ಇದ್ರೊಳಗೆ ಏನಿದೆ? ಹೇಳ್ಕೊಂಡು ನಡೀರಿ ಸ್ಟೇಷನ್ಗೆ. ಕಾರ್ಮಿಕ ಬಂಧುಗಳೇ, ನೀವೆಲ್ಲ ಏನು ತಿಳಿದೇ ಇರೋರು, ಬೆಳ್ಳಿಗಿರೋದ್ನಲ್ಲ ಹಾಲು ಅಂತ ನಂಬೋರು, ಎಲ್ರ ಮಾತನ್ನು ಕೇಳೋರು. ಅದಕ್ಕೆ ರಾಮಲಿಂಗಂ ಜಂಬುಲಿಂಗಂ ಅಂತ ನಾಯಕರನ್ನ ಆರಿಸಿ ನಮಗೆ ಮುಷ್ಕರ ನೋಟಿಸ್ ಕೊಟ್ರಿ. ಅವರೆಂತ ಸ್ವಾರ್ಥಿಗಳು, ನಂಬಿಕೆ ದ್ರೋಹಿಗಳು, ನೀಚರು ಅಂತ ನಿಮ್ಗೆ ಗೊತ್ತೇನು? ಆ ರಾಮಲಿಂಗಂ ನಮ್ MD ಅವ್ರು ನೋಡಿ ತನಗೆ 50,000 ರೂಪಾಯಿ ಕೊಟ್ರೆ ಸರಿ, ಇಲ್ದಿದ್ರೆ ಫ್ಯಾಕ್ಟ್ರಿನೇ ಮುಚ್ಚಿಸ್ತೀನಿ ಅಂತ ಹೆದರಿಸಿದ್ದಾನೆ. ಗೊತ್ತು ಗೊತ್ತು, ನಮಗ್ ಗೊತ್ತು. ಈ ಮಾತನ್ನ ನಂಬಲ್ಲ, ನಮಗ್ ಗೊತ್ತು. ಅದಕ್ಕೆ ಅವ್ರು ಆಡಿದ ಮಾತುಗಳನ್ನೆಲ್ಲ ನಮ್ MD ಅವರು ಟೇಪ್ ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಈಗ ನೀವೇ ಕೇಳಿ. ಸ್ಟ್ರೈಕ್ ನಡಿ ಕುಡ್ದು ಇಷ್ಟ ಇದ್ರೆ ಅಷ್ಟು ಹಣ ಕೊಡ್ಲೇಬೇಕು. ರಾಮಲಿಂಗಂ, ತುಂಬಾ ಜಾಸ್ತಿ ಆಯ್ತು. ಸ್ವಲ್ಪ ಕಡಿಮೆ ಮಾಡ್ಕೊಳಕ್ ಸಾಧ್ಯ ಇಲ್ವಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅಷ್ಟು ಹಣ ಕೊಡಕ್ ಆಗಲ್ಲ ಅಂತಂದ್ರೆ ಮುಷ್ಕರ ಮಾಡ್ತೀವಿ, ಫ್ಯಾಕ್ಟ್ರಿ ಮುಚ್ಚಿಸ್ತೀವಿ. ಈಗ ಹೇಳಿ, ನಾವು ಸುಳ್ಳು ಹೇಳ್ತೀವ? ನಿಮಗ್ ಮೋಸ ಮಾಡ್ತೀವ? ಈಗ ನಮ್ಮ MD ಅವ್ರನ್ನ ತಮ್ಮ ಪರವಾಗಿ 1-2 ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಕಾರ್ಮಿಕರೇ, ಈ ಕಾರ್ಖಾನೆಗೆ ನಾವು ಕೇವಲ ಬಂಡವಾಳ ಹೂಡಿರೋರು ಅಷ್ಟೇ. ಇದರ ನಿಜವಾದ ಜೀವ ನೀವು. ನಿಮ್ಮಿಂದ ಈ ಕಾರ್ಖಾನೆ, ನಿಮ್ಮದು ಈ ಕಾರ್ಖಾನೆ. ಅದಕ್ಕೆ ಇನ್ಮೇಲೆ ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋಕೆ ಕಾರ್ಮಿಕರ ಕಲ್ಯಾಣ ಸಮಿತಿ ಅಂತ ಒಂದು ಸಂಘನ ನಾವೇ ಏರ್ಪಾಡು ಮಾಡ್ತಾ ಇದ್ದೇವೆ. ಇನ್ಮೇಲೆ ನೀವು ನಾವು ಒಂದು. ನಿಮ್ಮ ಕುಂದುಕೊರತೆ ಏನೇ ಇದ್ರೂ ಆ ಸಂಘನೆ ನೋಡ್ಕೊಳ್ಳುತ್ತೆ. ನಿಮಗೆ ಸಂತೋಷ ತಾನೆ? ಅನ್ಯಾಯವಾಗಿ ಅವ್ರ ಮೇಲೆಲ್ಲ ಕಳ್ತನದ ಅಪವಾದ ಹೊರಿಸ್ಬಿಟ್ಟು ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬಿಟ್ಟೆ. ಇದು ತಪ್ಪು ಕಣಮ್ಮ.
ವ್ಯಾಪಾರದಲ್ಲಿ ಅದನ್ನೆಲ್ಲ ನೋಡಕ್ಕಾಗತ್ತ ಡ್ಯಾಡಿ. ಕಾರ್ಯ ಸಾಧಿಸ್ಬೇಕು ಅಂತಂದ್ರೆ ಇಂಥದಕ್ಕೆಲ್ಲ ಯೋಚನೆ ಮಾಡಬಾರ್ದು. ಕಾರ್ಯ ಸಾಧಿಸ್ಬೇಕು ಅಂತಂದಲ್ಲ ಅದ ನ್ಯಾಯನೇ. ಅದಕ್ಕೋಸ್ಕರ ಇನ್ನೊಬ್ಬರು ಬಾಳ್ನ ಹಾಳು ಮಾಡಬಾರ್ದಮ್ಮ. ನಿನ್ನ ಕಂಪ್ಲೇಂಟ್ ನ ವಾಪಸ್ ತಗೊಂಡು ಅವ್ರನ್ನೆಲ್ಲ ಬಿಡಿಸು. ಅಷ್ಟೇ ತಾನೆ? ಎಸ್. ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಡು BP ಜಾಸ್ತಿ ಮಾಡ್ಕೋಬೇಡಿ. ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ. ಸರಿ. ಅಲ್ಲ, ಒಂದ್ ಹೆಣ್ಣು ನಮ್ಗೆ ಅವಮಾನ ಮಾಡ್ಬಿಟ್ಲಲ್ಲ. ಅವಳೇನೋ ಮಾಡ್ತಾಳೆ, ಇದೆಲ್ಲ ಮುಚ್ಕಂದೆ ಕೈವಾಡ. ಓಹೋ, ಅವಳು ಟೆಲಿಫೋನಲ್ಲಿ ಕೇಳಿದ್ದನ್ನ ನೋಡ್ಲಿಲ್ವಾ? ಅವನ್ ಆಡಿಸ್ತಾನೆ, ಇವಳು ಆಡ್ತಾಳೆ. ಹಾಗಾದ್ರೆ ನಮ್ಮನ್ನ ಜೈಲಿಗೆ ಕಳ್ಸಿದ್ದು, ಕೆಲಸದಿಂದ ಡಿಸ್ಮಿಸ್ ಮಾಡಿಸಿದ್ದು ಆ ಮುದುಗು ಬೇನಾ? ಆ ನನ್ನ ಮಗನ್ನ ಒಂದ್ ಕೈ ನೋಡ್ಕೊಳ್ದೆ ಹೋದ್ರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಯಾಕೆ ರಸ್ತೆಯಲ್ಲಿ ಅಡ್ಡ ನಿಂತಿದ್ರಿ? ಜಾಗ ಬಿಡ್ರಿ. ಯಾಕ್ರಪ್ಪ, ಏನಾಗ್ಬೇಕು ನಿಮ್ಗೆ? ಲೈ, ನಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿಸ್ತೀಯಾ? ನಮ್ಮಿಬ್ಬರನ್ನು ಜೈಲು ನೂಕಿಸ್ತೀಯಾ? ನಾ ಅಲ್ಲಪ್ಪ. ಈ ಮುದ್ದಿನ ಕಾರ್ನಲ್ಲಿ ಹಾಕೋ. ಪೆಟ್ರೋಲ್ನ ಕಾರ್ ಮೇಲೆ ಸುರಿಯೋ, ಬೆಂಕಿ ಹಚ್ಚಿ ಸುಟ್ಬಿಡೋಣ. ಯಾರ ನೀನು? ನಿಮ್ಮ ಅಪ್ಪ. ಹಿಡ್ಕೊಂಡ್ರ ಅವನ. ಮಗನೇ, ಏನಲೇ ಓಡ್ತೀಯಾ? ನಡಿ ಆಸ್ಪತ್ರೆಗೆ. ಹಲೋ, ಎಸ್, ಆಶಾದೇವಿ ಹಿಯರ್. ಏನಾಯ್ತು?
ಯಾವ ಹಾಸ್ಪಿಟಲ್ ಇದ್ದಾರೆ? ರಾಣಿ, ಇದು ಬರ್ತಾ ಇದ್ದೀನಿ. ಹೇಗಿದೆ ಡಾಕ್ಟರ್? ತುಂಬಾ ಏಟು ಬಿದ್ದು ರಕ್ತಸ್ರಾವ ಆಗಿತ್ತು. ಈಗ ರಕ್ತ ಕೊಟ್ಟಿದೆ. ಇನ್ನೊಂದು ವಾರದಲ್ಲಿ ಗುಣಮುಖರಾಗ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ಥ್ಯಾಂಕ್ಸ್. ಇಟ್ಸ್ ಆಲ್ ರೈಟ್. ಬರ್ತೀನಿ ಡಾಕ್ಟರ್. ಸರಿ. ಡ್ಯಾಡಿ, ಏನಾಯ್ತು? ದಾರಿಯಲ್ಲಿ ಬರ್ತಿರುವಾಗ ಯಾರೋ ಪೋಖ್ರಿಗಳು ಹೊಡೆದ್ಬಿಟ್ಟು ತುಂಬಾ ಏಟು ಬಿದ್ದು ರಕ್ತಸ್ರಾವ ಆಗಿತ್ತು. ರಕ್ತ ಎಲ್ಲ ಕೊಟ್ಟಾಗಿದೆ. ಈಗ ಗುಣಮುಖರಾಗ್ತಾ ಇದ್ದಾರೆ. ಡ್ಯಾಡಿ, ಅನ್ಯಾಯ ಮಾಡಿದಂತ ಮನುಷ್ಯನ ಕೊಲೆ ಮಾಡೋದಕ್ಕೆ ನೋಡೋದ? ನೀವೇನು ಶಿಲಾಯುಗದಲ್ಲಿ ಇದ್ದೀವಿ ಅಂದ್ಕೊಂಡ್ರ? ಈ ತರ ಪೌರುಷ ತೋರಿಸಿ ಕಾನೂನ ಕೈ ತಗೊಳ್ಳೋದಕ್ಕೆ ನೀವ್ ಯಾರು? ಅಯ್ಯೋ, ಅವ್ರಿಗೆ ಹೇಳೋದು ಒಂದೇ, ಕಲ್ಲಿಗೆ ಹೇಳೋದು ಒಂದೇ. ಬನ್ನಿ ಸರಿ, ಕಂಪ್ಲೇಂಟ್ ಸೈನ್. ಓಕೆ ಸರ್. ರಾಯ್ರೆ, 2 ದಿವಸ ರಜೆ ಬೇಕಾಗಿತ್ತು. ಯಾಕೆ? ಯಜಮಾನ್ರು ಹುಷಾರಾಗಿ ಬಂದ್ರೆ ತಿರುಪ್ತಿಗೂ ಪೂಜೆ ಮಾಡಿಸಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ನೀವ್ ರಜಾ ತಗೊಂಡು ಹೋದ್ರೆ ಮನೇಲಿ ಅಡಿಗೆ ಯಾರು ಮಾಡ್ತಾರೆ? ಹೋಗಿ. ಹೇಗೆ 2 ದಿನ ಅಡ್ಜಸ್ಟ್ ಮಾಡ್ಕೋಬಹುದು. ನಾನು ತಿರುಪ್ತಿ ಹರಕೆ ಸಲ್ಲಿಸಲೇಬೇಕು. ಯಜಮಾನ್ರೆ, ಯಾರೋ ಶಂಕರ್ ಅಂತೆ ನಿಮ್ಮ ನೋಡಕ್ ಬಂದಿದ್ದಾರೆ. ರಾಮ, ಡ್ಯಾಡಿ ಹುಷಾರಿಲ್ಲ, ಯಾರನ್ನ ನೋಡಕ್ಕಾಗಲ್ಲ ಅಂತ ಹೇಳು. ಅಯ್ಯೋ, ಅದ ಯಾರು ಅನ್ಕೊಂಡೆ. ನನ್ ಜೀವ ಉಳಿಸಿದ ಪುಣ್ಯಾತ್ಮ ಕಣಮ್ಮ. ನಮಸ್ಕಾರ ಸರ್. ನಮಸ್ಕಾರ ಶಂಕರ್. ಏನಪ್ಪ ಇವತ್ತಾದ್ರೂ ಬಂದಿಯಲ್ಲಪ್ಪ? ಏನು ಇಲ್ಲೇ ನಿಂತ್ಬಿಟ್ಟೆ? ಬಾ. ನೀನ್ ನೋಡಿ 15 ದಿವಸ ಆಯ್ತಲ್ಲಪ್ಪ. ಹೌದು. ಆಸ್ಪತ್ರೆ ಇದ್ದಾಗ ಒಂದಿನ ಬಂದು ಹೋಗು ಅಂತಂದೆ, ನೀವ್ ಬರ್ಲಿಲ್ಲ. 2-3 ದಿವಸದಿಂದಲೂ ಅದೇ ಯೋಚನೆ. ನೀನ್ ನೋಡ್ಬೇಕು ಅನ್ನೋ ಹಂಬಲ. ಅದ್ಯಾಕೋ ಏನೋ ಗೊತ್ತಾಗ್ಲಿಲ್ಲ. ಕೂತ್ಕೋ. ಪರವಾಗಿಲ್ಲ ಸರ್. ನೋಡು, ಈ ಸಂಕೋಚ ಎಲ್ಲ ನನಗೆ ಹಿಡಿಸೋದಿಲ್ಲಪ್ಪ. ಇದು ನಿನ್ ಮನೆ ಅಂತ ತಿಳ್ಕೊ. ಕೂತ್ಕೋ ಪ್ಲೀಸ್. ಥ್ಯಾಂಕ್ಸ್. ತಾವು ಹೇಗಿದ್ದೀರಿ? ಪರ್ಫೆಕ್ಟ್ಲಿ ಆಲ್ ರೈಟ್. ಶಂಕರ್, ಇವಳು ನನ್ನ ಮಗಳು ಆಶಾ. ನಮಸ್ಕಾರ. ಶಂಕರ್ ಸರ್, ಆಪತ್ಕಾಲದಲ್ಲಿ ಪ್ರಾಣ ಉಳಿಸ್ಬಿಟ್ಟು ದೊಡ್ಡ ಋಣದ ಭಾರನೇ ಹೊರಿಸ್ಬಿಟ್ಟೆ. ಈಗ ನೀನ್ ಏನಾರು ಕೊಡದೆ ಹೋದ್ರೆ ನನಗೆ ಸಮಾಧಾನನೇ ಇಲ್ಲಪ್ಪ. ತಮ್ಮ ವಿಶ್ವಾಸ ಸಾಕು ಸರ್. ಅದಿದ್ದೇ ಇದೆ. ಬೇರೆ ಏನ್ ಬೇಕು ನಿಸ್ಸಂಕೋಚವಾಗಿ ಕೇಳು. ನೀ ಏನ್ ಕೇಳಿದ್ರು ನಾ ಇಲ್ಲ ಅನ್ನಲ್ಲ. ಡ್ಯಾಡಿ, ನೀವು ದುಡುಕಿ ಈ ತರ ಎಲ್ಲ ಪ್ರಾಮಿಸ್ ಮಾಡಿ ನಿಮ್ ಕಾಲ್ ಮೇಲೆ ನೀವೇ ಕಲ್ಲು ಎತ್ತು ಹಾಕೋಬೇಡಿ. ಅವ್ರಿಗೆ ಮನನೇ ಬೇಕು ಅಂತಂದ್ರೆ ನಾವು ಕೊಡಕ್ಕಾಗುತ್ತೇನೋ? ಇದು ಜೀವನ ಮೇಡಮ್. ಸತ್ಯ ಹರಿಶ್ಚಂದ್ರ ನಾಟಕ ನೀವು ಕೇಳು ಅಂದ ತಕ್ಷಣ ನಿಮ್ಮ ಅರಮನೆನೇ ಕೇಳೋದಕ್ಕೆ. ನೀವು ಬೇಕು ಅಂತಂದ್ರೆ ನಾವು ಕೊಡ್ಬೇಕಲ್ಲ. ನೀವು ಕೊಟ್ರು ನಾವು ತಗೋಬೇಕಲ್ಲ. ಬಲೆ 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 ಬಲೆ. ನೋಡಿ ಆಶಾದೇವಿ ಅವರೇ, ಸರ್ ಬೇಜಾರ್ ಮಾಡ್ಕೋಬೇಡಿ. ಇಲ್ಲ, ಇಲ್ಲ, ಇಲ್ಲ. ಸಾಮಾನ್ಯವಾಗಿ ನಿಮ್ಮಂತಹ ಶ್ರೀಮಂತರುಗಳ ಮನೆಗೆ ಯಾರೇ ಬಂದ್ರು ಈ ಬೇಡೋದಕ್ಕೆ ಬರ್ತಾರೆ ಅನ್ನೋ ಭಾವನೆ ಇರುತ್ತಲ್ಲ. ನಾನು ಆ ಸಾಲಿಗೆ ಸೇರಿದವನಲ್ಲ. ಶಂಕರ್, ಸರ್, ನನ್ ಮಗಳ ಮಾತಿ ನೊಂದ್ಕೋಬೇಡ. ಏನಿಲ್ಲ ಸರ್. ನನ್ ಸಂತೋಷಕ್ಕಾದ್ರು ನೀ ಏನಾದ್ರೂ ಕೇಳಲೇಬೇಕಪ್ಪ. ಓಹೋ, ನಿಮ್ ಸಂತೋಷಕ್ಕೆ ಆದ್ರೆ ಈ ಕಾಗದನ ನೋಡಿ. ಯಾರ್ದಿದು? ನಂಜನೂರು ಪಾಪಣ್ಣವರು. ಓ, ನಮ್ ಪಾಪಣ್ಣವರು. ಹೌದು. ಹಾ, ಆವತ್ತಿ ಕಾಗದ ತಗೊಂಡು ನಿಮ್ಮನ್ನ ನೋಡೋದಕ್ಕೆ ಅಂತ ಬರ್ತಾ ಇದ್ದೆ. ಹಾ. ಶ್ರೀ ಮೋಹನ್ ರಾವ್ ಅವ್ರಿಗೆ ನಂಜನಗೂಡು ಪಾಪಣ್ಣ ಮಾಡುವ ನಮಸ್ಕಾರಗಳು. ಈ ಕಾಗದ ತಂದಿರೋ ಶಂಕರ್ ನನಗೆ ತುಂಬಾ ಬೇಕಾದನು. ಅವ್ರ ಸ್ಥಳನೂ ನಂಜನಗೂಡು. ಇಷ್ಟು ದಿನ ಬೊಂಬಾಯಿ ಮಿಲ್ಸ್ ನಲ್ಲಿ ಮೆಕ್ಯಾನಿಕ ಕೆಲಸ ಮಾಡ್ತಾ ಇದ್ದ. ಅವ್ರ ತಾಯಿಗೆ ಪಾರ್ಶ್ವವಾಯು ಆದ್ದರಿಂದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಂಜನಗೂಡಿಗೆ ಬಂದ್ಬಿಟ್ಟ. ನಿಮ್ಮ ಫ್ಯಾಕ್ಟರಿಯಲ್ಲಿ ಒಂದು ಕೆಲಸ ಕೊಟ್ರೆ ತುಂಬಾ ಸಹಾಯವಾಗತ್ತೆ. ಏನಪ್ಪ, ಇದಕ್ಕೆಲ್ಲ ಶಿಫಾರಸ್ಬೇಕಾಗಿತ್ತೇನು? ನೀ ಕೇಳಿದ್ರೆ ಆಗ್ತಿತ್ತಲ್ಲಪ್ಪ. ಆಯ್ತು, ನಾಳೆಯಿಂದಲೇ ಫ್ಯಾಕ್ಟರಿ ಕೆಲಸಕ್ಕೆ ಬಂದ್ಬಿಡು. ಬಹಳ ಸಂತೋಷ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಾನು ಬರ್ತೀನಿ. ಬಂದ್ ಕೆಲಸ ಆಯ್ತಲ್ಲ? ಆಯ್ತು, ನಿಮ್ ದಯದಿಂದ ಬರ್ತೀನಿ ಸರ್. ಸರಿ. ಡ್ಯಾಡಿ, ನನ್ನ ಕೇಳಿದ್ರೆ ಅವ್ರಿಗೆ ಕೆಲಸ ಕೊಟ್ಟು ಬಿಟ್ರಲ್ಲ. ಆ ಫ್ಯಾಕ್ಟರಿಗೆ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ನೋದನ್ನ ಮರ್ತು ಬಿಟ್ರ? ನನ್ನ ನವರಾತ್ರಿ ಗೊಂಬೆ ಹಾಗೆ ಕೂರಿಸಿ ನೀವು ಆಡಳಿತ ನಡೆಸೋ ಹಾಗಿದ್ರೆ ಆ ಪದವಿನೇ ನನಗೆ ಬೇಕಾಗಿಲ್ಲ. ನೀ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ನೋದು ಮರಳಿಲ್ಲಮ್ಮ. ಫ್ಯಾಕ್ಟರಿ ಸ್ಥಾಪನೆ ಮಾಡಿದ ವ್ಯಕ್ತಿಗೆ ಒಬ್ಬರಿಗೆ ಒಂದು ಕೆಲಸ ಕೊಡೋ ಹಕ್ಕಿಲ್ಲ ಅನ್ನೋದನ್ನು ಮರೆತು ಬಿಟ್ಟೆ. ನಿನ್ ಮನಸ್ಸು ಬೇಜಾರಾಗಿದ್ರೆ ಹೇಳ್ಬೇಡಮ್ಮ. ನಾಳೆನೆ ಆತನ ಕರೆಸಿ ಬೇರೆ ಇನ್ಯಾವ್ದಾದ್ರು ಫ್ಯಾಕ್ಟರಿ ಕೆಲಸ ಕೊಡಿಸ್ತೀನಿ. ಅದೆಲ್ಲ ನನಗೆ ಬೇಕಾಗಿಲ್ಲ. ನಿಮ್ಮಿಬ್ಬರ ಮಧ್ಯೆ ನಾನೇ ಕೆಟ್ಟವಳಾಗ್ಲಿ? ಇಲ್ಲಿ MD ಅವರ ರೂಮ್ ಯಾವುದು? ಈ ಕಡೆ ಇದೆ. ಥ್ಯಾಂಕ್ಸ್.
ಸ್ಟಾಕ್ ಎಲ್ಲ ಡಿಸ್ಪೋಸ್ ಮಾಡ್ಬಿಟ್ರಾ? ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ. ತಾವು MD ಅವರಲ್ಲ? ನಾನು ಅವ್ರ PA. ಅವ್ರಿನ್ನೂ ಬಂದಿಲ್ಲ. ಯಾವ ಅವರೇನಾ? ಹೌದು, ಮಿಸ್ ಆಶಾದೇವಿ ಅಂತ. ಅವರೇ ಈ ಫ್ಯಾಕ್ಟರಿ ಮ್ಯಾನೇಜಿಂಗ್ ಡೈರೆಕ್ಟರ್. ಯಾಕೆ, ಅವ್ರು ನಿಮಗೆ ಗೊತ್ತಾ? ಅವ್ರು ಗೊತ್ತು, ಆದ್ರೆ ಅವರೇ MD ಅಂತ ನನಗೆ ಗೊತ್ತಿರ್ಲಿಲ್ಲ. ನೀವು ತಾನೇ ಶಂಕರ್? ನೀವು ಬರ್ತೀರಾ ಅಂತ ಮೋಹನ್ ರಾಯರ್ ಬೆಳಗ್ಗೆನೆ ಫೋನ್ ಮಾಡಿ ಹೇಳಿದ್ರು. ಹೌದಾ? ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ಭಾವಮ್ಮ, ನಮಸ್ಕಾರ. ಇವರೇ ಮಿಸ್ಟರ್ ಶಂಕರ್ ಅಂತ. ಗೊತ್ತಾಯ್ತು. ರಾಮಲಿಂಗ ಗಲಾಟೆಯಲ್ಲಿ ಮೋಹನ್ ರಾವ್ ರಕ್ಷಣೆ ಮಾಡಿದ್ದು ನೀವೇ ತಾನೆ? ಹೌದು ಸರ್. ಮೋಹನ್ ರಾವ್ ನಿಮ್ ವಿಷಯ ಹೇಳ್ದ. ಯಂಗ್ಸ್ಟರ್ಸ್ ಹಾಗೆ ಬೋಲ್ಡ್ ಆಗಿರ್ಬೇಕು. ಬಾಸ್ ಹೇಳಿದ್ರು ಇವತ್ತಿಂದ ಇವ್ರು ನಮ್ಮ ಫ್ಯಾಕ್ಟ್ರಿಲೇ ಕೆಲಸ ಮಾಡ್ತಾರೆ ಅಂತ. ಸಂತೋಷ, ತುಂಬಾ ಸಂತೋಷ. ಈ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ? ಬಾಂಬೆ ಮಿಲ್ಸ್ ನಲ್ಲಿ ಚೀಫ್ ಮೆಕ್ಯಾನಿಕ್ ಆಗಿದ್ದೆ. ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಕೂತ್ಕೊಳ್ಳಿ. ಪರವಾಗಿಲ್ಲ. ಬಾಪ ಶಂಕರು. ಯಾರಮ್ಮ ಇದು? ಗಿರಿಜಾ ಅಂತ. 24 ಗಂಟೆನೂ ನಿನ್ನನ್ನು ಸೇವೆ ಮಾಡಕ್ಕಾಗತ್ತೇನಪ್ಪ. ಅದಕ್ಕೆ ಪಾಪಣ್ಣವರು ಈ ಹುಡುಗಿ ನನ್ನ ನೋಡ್ಕೊಳ್ಳಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಹೋದ್ರು. ಒಳ್ಳೇದಾಯ್ತು ಬಿಡು. ತುಂಬಾ ಬಡವರಂತೆ, ಅಪ್ಪ ಅಮ್ಮ ಇಲ್ವಂತೆ. ಈಗಿನ ಕಾಲದಲ್ಲಿ ಪಾಪಣ್ಣವರಂತ ಜನ ತುಂಬಾ ಅಪರೂಪ ಅಮ್ಮ. ಹೌದಪ್ಪ. ಅವ್ರು ಯಾವ ಜನ್ಮದಲ್ಲಿ ನನ್ನ ತಮ್ಮ ಆಗಿದ್ರು, ಅಣ್ಣ ಆಗಿದ್ರು, ಅಥವಾ ತಂದೆನೇ ಆಗಿದ್ರು, ನಮ್ಗಳನ್ನ ಕಂಡ್ರೆ ಅವ್ರಿಗೆ ಅದೆಷ್ಟು ಅಭಿಮಾನ. ಹೌದಮ್ಮ. ಅಂದ ಹಾಗೆ ನೀನು ಹೋದ್ ಕೆಲ್ಸ ಏನಾಯ್ತಪ್ಪ? ಕೆಲಸ ಸಿಕ್ತಮ್ಮ. ಹೌದಾ? ಬಾಂಬೆಲಿದ್ನಲ್ಲ, ಅದೇ ಕೆಲಸ, ಅದೇ ಸಂಬಳ. ಇನ್ಮೇಲೆ ಒಂದಷ್ಟು ದುಡ್ಡು ಕೂಡ ನಾವು ಮಿಗಿಸಬಹುದು. ಅಷ್ಟು ಖರ್ಚು ನಮಗೆ ಇನ್ಮೇಲೆ ಇರೋದಿಲ್ಲ. ಅಪ್ಪ, ನನ್ನಪ್ಪ, ಆ ಶ್ರೀಕಂಠೇಶ್ವರ ನಮ್ಮ ಮೇಲೆ ದಯ ಮಾಡದ್ನಪ್ಪ. ಹೌದಮ್ಮ. ನಮಸ್ಕಾರಮ್ಮ. ನಮಸ್ಕಾರಮ್ಮ. ಹೇಗಿದ್ದೀರಾ ರಾಜಪ್ಪ? ಚೆನ್ನಾಗಿದ್ದೀನಮ್ಮ. ಹೊಸ ಮೆಕ್ಯಾನಿಕ್ ಬಂದಿದಾರಲ್ಲ, ಹೇಗಿದ್ದಾರೆ ಕೆಲಸದಲ್ಲಿ? ಮೆಷಿನ್ ಎಲ್ಲ ನಾವು ಮೇಂಟೈನ್ ಮಾಡ್ತಿರೋ, ಅವನೆಲ್ಲ ಕೆಲಸ ಮಾಡ್ತಾನೆ. ಅವನ್ಗೆ ಏನಮ್ಮ ಗೊತ್ತು? ಶುದ್ಧ ದಂಡ. ನೀವು ಮೇಂಟೈನ್ ಮಾಡ್ತಿದ್ದಾಗ ತಾನೇ ಜಪಾನ್ ಮೆಷಿನ್ ಕುಲ್ಗೆಟ್ಟು ಮೂಲೆಗೆ ಸೇರಿದ್ದು? ಅಮ್ಮ ಮಿಷಿನ್ ದುಡ್ದೇ ಸುಸ್ತಾಗಿದ್ದಮ್ಮ. ನಾನು ಆವತ್ತೇ ಹೇಳಿಲ್ವೇ ಅದ್ರ ಸ್ಪೇರ್ ಪಾರ್ಟ್ಸ್ ಫಾರಿನ್ ಅಲ್ಲೂ ಸಿಕ್ಕೋಲ್ಲ ಅಂತ. ರಾಜಪ್ಪ, ಆ ಹೊಸ ಮೆಕ್ಯಾನಿಕ್ಗೆ ಆ ಮಿಷಿನ್ ತೋರ್ಸು. ಅವನ ಕೆಪಾಸಿಟಿ ಏನು ಅಂತ ನೋಡೋಣ. ಅದು ರಿಪೇರಿ ಮಾಡಕ್ ಆಗಲ್ಲಮ್ಮ. ಆ ಮಾತು ಅವನು ಹೇಳಿ. ಆವಾಗ ಸುಲಭವಾಗಿ ಅವನನ್ನ ಮನೆಗೆ ಕಳಿಸಬಹುದು. ಈಗ ಇದ್ರ ಡಿಸೈನ್ ಎಲ್ಲಿದೆ, ಸ್ವಲ್ಪ ತರ್ತೀರಾ? ಅದೆಲ್ಲಿದೆಯೋ ನನಗೆ ಗೊತ್ತಿಲ್ಲ ರಾಜಪ್ಪ. ಈ ಫ್ಯಾಕ್ಟ್ರಿ ತಿಂಗಳು ಸಂಬಳ ಎಣಿಸ್ಕೋತೀಯ, ಅದಾದ್ರೂ ಗೊತ್ತಿದೆ ತಾನೇ? ಡಿಸೈನ್ಸ್ ಎಲ್ಲೋ ಮಿಸ್ ಆಗಿರ್ಬೋದು. ಇಲ್ದೇ ಇರೋದನ್ನ ತಗೊಂಬ ಅಂದ್ರೆ ರಾಜಪ್ಪ ಏನ್ ಮಾಡ್ತಾನೆ? ಮಿಸ್ಟರ್ ರಾಜಮೋಹನ್, ಈ ಥರದ ಬೇಜವಾಬ್ದಾರಿ ಮಾತಾಡೋದು ನಾನು ಸ್ವಲ್ಪ ಹಿಡಿಸಲ್ಲ. ಶಂಕರ್, ಇದ್ರ ಡಿಸೈನ್ ಡಾಕ್ಯುಮೆಂಟ್ಸ್ನೆಲ್ಲ ಜೆರಾಕ್ಸ್ ಮಾಡಿಸಿಟ್ಟಿದ್ದೀನಿ, ಬನ್ನಿ ಕೊಡ್ತೀನಿ. ಸ್ಟಾಪ್ ಮಾಡು. ಹಾಕೋದನ್ನ ಉಮಾ, ಏನಮ್ಮ
ಗಂಟೆ 11 ಆದ್ರೂ ಇನ್ನೂ ಮಲಗಲಿಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯಾ? ನಮ್ ಫ್ಯಾಕ್ಟ್ರಿಗೆ ಒಬ್ಬ ಹೊಸ ಮೆಕ್ಯಾನಿಕ್ ಬಂದಿದ್ದಾರೆ, ಅವರನ್ನ ನೆನ್ಸ್ಕೊತಾ ಇದ್ದೆ. ಯಾಕೆ? ಅವ್ರು ಮಾತಾಡಿದ್ರೆ ಬಾಣ ಬಿಟ್ಟ ಹಾಗೆ. ಓ, ಮೋಹನ್ ರಾಯ್ ಅವ್ರಿಗೆ ಕೆಲಸ ಕೊಟ್ರು. ಆಶಾ ಅವ್ರನ್ನ ಕೆಲಸದಿಂದ ತೆಗಿಬೇಕು ಅಂತ. ಯಾಕೆ? ಅವಳ ನಿರ್ಧಾರಕ್ಕೊಂದ್ ಕಾರಣನೇ ಇದೆ, ಬರೀ ನಾನತ್ವ. ತನ್ನ ಮೂಲಕ ಕೆಲ್ಸಕ್ ಬರ್ದೆ ಅವ್ರ ತಂದೆ ಮೂಲಕ ಕೆಲ್ಸಕ್ ಬಂದ್ರಲ್ಲ, ಅದು ತನ್ನ ಸ್ವಾಭಿಮಾನಕ್ ಬಿದ್ದ ಪೆಟ್ಟು ಅನ್ನೋ ದುರಭಿಮಾನ. ಏನಪ್ಪಾ, ಹೆಂಗಸರಲ್ಲೂ ಈ ತರ ಒಂದ್ ಕಾಂಪ್ಲೆಕ್ಸ್ ಇರುತ್ತಾ? ಕಾಂಪ್ಲೆಕ್ಸ್ ಇರೋದಕ್ಕೆ ಹೆಣ್ಣಾದ್ರೇನು ಗಂಡಾದ್ರೇನು ಉಮಾ, ಮನಸ್ಸು ಅನ್ನೋದು ಒಂದು ಹುಚ್ಚು ಕುದುರೆ ಇದ್ದ ಹಾಗೆ. ಅದನ್ನ ವಿವೇಕ ಅನ್ನೋ ಕಡಿವಾಣದಿಂದ ಭದ್ರಾಗಿಟ್ಕೊಂಡ್ರೆ ಬ್ಯಾಲೆನ್ಸ್ ಸಿಗುತ್ತೆ. ಇಲ್ದಿದ್ರೆ ಹೀಗೆ ಮಲಕು ಮಲಕು. ಅಯ್ಯೋ, ನೀರೆಲ್ಲ ಚೆಲ್ಲಪ್ಪ, ಕಷ್ಟಪಟ್ಟು ಅಲ್ಲಿಂದ ತಂದಲ್ಲ. ಏನಮ್ಮ ಏನಮ್ಮ ಯಾಕಮ್ಮ 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 ಬಿದ್ದುಬಿಟ್ಟೆ? ನೀರೆಲ್ಲ ಚೆಲ್ಲೋಯ್ತಣ್ಣ. ನರ್ಸಿ ನರ್ಸಿ, ಏನಾಯ್ತು ಏನಾಯ್ತು ಹೇಳ್ತಿತ್ತಾ? ಸರಿ, ನೀನ್ ಮನೆಗೆ ಹೋಗಿ ಸುಧಾರಿಸ್ಕೊ, ನಾನ್ ನೀರು ತಗೊಂಬತ್ತೀನಿ. ಆತನ ಹೇಳ್ತೀನ? ಮೆಲ್ಲಗ್ ನಡಿ. ಯಾಕಪ್ಪ, ನಿಮ್ ಕಾಲೋನಿಲಿ ನೀರಿನ ಸೌಕರ್ಯ ಇಲ್ವಾ? ಇಲ್ಲ ಸರ್, ಕ್ವಾರ್ಟರ್ಸ್ ನ ಊರಾಚೆ ಕಟ್ಬಿಟ್ಟಿದ್ದಾರೆ. ನಾವು ನೀರ್ ತರೋ ಜಾಗಕ್ಕೂ ನಮ್ ಕ್ವಾರ್ಟರ್ಸ್ಗೂ ಬಹಳ ದೂರ. ಮಳೆ ಒಯ್ಲಿ ಬಿಸಿಲು ಕಾಯಿಲಿ, ಹೆಂಗಸರುಗಳು ನೀರು ತಪ್ಪದಿಲ್ಲ ಸರ್. ಹೌದು, ಬೀದಿಗೊಂದು ನಲ್ಲಿನಾದ್ರೂ ಇಡಿಸ್ಕೊಡಿ ಅಂತ ನಿಮ್ಮ ಫ್ಯಾಕ್ಟರಿ ಯಜಮಾನರನ್ನ ಕೇಳಿಲ್ವಾ ನೀವು? ಕೇಳಿದ್ವಿ ಸ್ವಾಮಿ, ಈಗ ಹಾಕಿಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂದ್ರು. ತಗೊಳ್ಳಿ. ಥ್ಯಾಂಕ್ಸ್. ಹೌದು, ನಮ್ಮನೆ ಹೇಗೆ ಗೊತ್ತಾಯ್ತು ನಿಮ್ಗೆ? ಮನಸ್ಸಿಗೆ ಹತ್ರ ಇರೋರು ಕಾಡ್ನಲ್ಲಿದ್ರು ಕಂಡು ಹಿಡಿಯೋದು ಸುಲಭ. ತುಂಬಾ ಸಂತೋಷ ನೀವು ನಮ್ಮನೆಗೆ ಬಂದಿದ್ದಕ್ಕೆ. ಇಂಥ ರುಚಿಯಾದ ಕಾಫಿ ಕೊಡೋ ಹಾಗಿದ್ರೆ ನಿತ್ಯ ಬರ್ತೀನಿ. ನೀವು ಬರೋ ಹಾಗಿದ್ರೆ ನಾನು ನಿತ್ಯ ಕೊಡ್ತೀನಿ. ನೀವು ಕೊಡೋದು ಹೆಚ್ಚಾ, ನಾನು ಬರೋದು ಹೆಚ್ಚಾ? ಉಮಾ, ವರ್ಕರ್ಸ್ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಲಕ್ಷ್ಮಣ್ ರಾಯರ್ ಮನೆಗೆ ಹೋಗಿದ್ದೆ. ಅಲ್ಲಿ ರಾಜಮೋಹನ್ ಇದ್ರು. ಅವ್ರ ಎದುರು ಚರ್ಚೆ ಮಾಡೋದು ನನಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಿಮ್ಮನ್ನ ನೋಡೋಣ ಅಂತ ಬಂದೆ. ಹೇಳಿ. ಈಗ ವರ್ಕರ್ಸ್ ಕ್ವಾರ್ಟರ್ಸ್ ಕಟ್ಸ್ಕೊಟ್ಟಿದಾರಲ್ಲ, ಅಲ್ಲಿ ನಲ್ಲಿ ಯಾಕೆ ಇಡಿಸಿಲ್ಲ? ತುಂಬಾ ಖರ್ಚಾಗುತ್ತೆ ಅಂತ. ಚೆನ್ನಾಗಿದೆ. ದೇವಸ್ಥಾನ ಕಟ್ಟಿಸಿ ಪೂಜೆಗೆ ಹಣ ಖರ್ಚಾಗುತ್ತೆ ಅಂತ ಆಗಿದೆ ವಾದ. ಕುಡಿಯೋ ನೀರಿಗೋಸ್ಕರ ಹೆಂಗಸರು ಬಿಸಿಲು ಮಳೆಯಲ್ಲಿ ತುಂಬಾ ದೂರ ನಡಿಬೇಕಾಗಿದೆ. ಈ ವಿಷಯನ ಎಷ್ಟೋ ಜನ ಪ್ರಸ್ತಾಪ ಮಾಡಿದ್ರು ಪ್ರಯೋಜನನೇ ಆಗ್ಲಿಲ್ಲ. ಹಾಗಾದ್ರೆ ಮಾಲೀಕರ ಕಾರ್ಮಿಕರ ಹಿತಾಸಕ್ತಿಲಿ ಆಸಕ್ತಿನೇ ಇಲ್ವೇನು? ಯಾಕಿಲ್ಲ, ಅವ್ರಿಗೋಸ್ಕರನೇ ಕಾರ್ಮಿಕರ ಹಿತಾಸಕ್ತಿ ಸಂಘ ಅಂತ ಸ್ಥಾಪಿಸಿದ್ದಾರೆ. ಯಾರು? ಮ್ಯಾನೇಜ್ಮೆಂಟ್ನವರು. ಕಾರ್ಮಿಕರ ಹಿತಾಸಕ್ತಿಗೋಸ್ಕರ ಕೆಲಸಗಾರ ಸಂಘ ಮಾಡ್ಕೋಬೇಕು. ಮ್ಯಾನೇಜ್ಮೆಂಟ್ನವ್ರು ಮಾಡಿದ್ರೆ ಅದು ಮಾಲೀಕರ ಸಂಘ ಆಗುತ್ತೆ. ಈಗ ಆಗಿರೋದೇ ಹಾಗೆ. ಅಲ್ಲಿ ಸಂಘದಲ್ಲಿ ಏನ್ ಮಾಡ್ತಾರೆ? Because the owners have invested lakhs and lakhs for the factory, you all have an opportunity to work in it. They are the ones who give you your livelihood. So, it's your duty to think that. And their work is God's work. Thank you, thank you. ಸ್ವಾಮಿ, ಇದನ್ನೇನು ಇಂಗ್ಲೆಂಡ್ ಅಂದ್ಕೊಂಡಿದ್ದೀರಾ, ಮೈಸೂರು ಅಂದ್ಕೊಂಡಿದ್ದೀರಾ? ಯಾಕಾಗಂತೀರಾ? ಅಲ್ಲ, ನಾವು 1 ಗಂಟೆಯಿಂದ ನೋಡ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ, ಇಂಗ್ಲಿಷ್ ನಲ್ಲೇ ಕೊರಿತಾ ಇದ್ದೀರಲ್ಲ. ಇಲ್ಲಿರೋರೆಲ್ಲ ಇಂಗ್ಲಿಷ್ನವರೇನಾ? ಯಾರಿಗೂ ಕನ್ನಡ ಬರೋದಿಲ್ವಾ? ನಿನಗೆ ಇಂಗ್ಲಿಷ್ ಬರ್ದಿದ್ರೆ ಸಭೆ ಮುಗಿದ್ಮೇಲೆ ಬಂದು ಕೇಳು, ಅರ್ಥ ಹೇಳ್ತೀನಿ. ಮಿಸ್ಟರ್ ರಾಜಮೋಹನ್, we have gathered here to know each other's grievances and not to exhibit your genius in English. Just because you are a foreign return, that doesn't mean you are neither a Shakespeare nor a Shaw. ಶಂಕರ್ ಹೇಳ್ತಿರೋ ಸರಿನೇ. ಸರ್ಕಾರದಲ್ಲೇ ಎಲ್ಲ ಹಂತದಲ್ಲೂ ಕನ್ನಡನ ಕಡ್ಡಾಯ ಮಾಡ್ಬೇಕಂತಿರುವಾಗ ನಾವ್ಯಾಕೆ ಇಂಗ್ಲಿಷಿಗೆ ನೇಣು ಹಾಕೋಬೇಕು? ಕನ್ನಡದಲ್ಲೇ ಮಾತಾಡ್ಬೋದು ಅಂದ್ರೆ ಇನ್ಮೇಲೆ ನಾವು ಕಷ್ಟ ಸುಖ ಹೇಳ್ಕೊಳ್ತೀವಿ. ಸರಳವಾಗಿ ಮಾತಾಡಿಯಪ್ಪ. 4 ಜನ ಮಾತಾಡಿದ್ರೆ ತಾನೇ ಕಷ್ಟ ಸುಖ ತಿಳಿಯೋದು. ಸ್ವಾಮಿ, ಕಷ್ಟ ಸುಖ ಅಂದ ತಕ್ಷಣ ಒಂದು ವಿಷಯ ನಾನು ಇಲ್ಲಿ ಹೇಳಲೇಬೇಕು ಅನ್ಸುತ್ತೆ. ಕಾರ್ಮಿಕರಿಗಾಗಿ ನಮ್ಮ ಮಾಲೀಕರು ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ವಾಸಕ್ಕೆ, ನಿಜ. ಆದ್ರೆ ಏನ್ ಪ್ರಯೋಜನ? ಕುಡಿಯೋದಕ್ಕೆ ನೀರಿಲ್ಲ, ಬೆಳಕೊಡೋ ವಿದ್ಯುತ್ ಶಕ್ತಿ ಇಲ್ಲ. ಹಸ್ದವ್ರಿಗೆ ಅನ್ನ ಹಾಕೋದೇ ದೊಡ್ಡ ವಿಷಯ ಅಲ್ಲ. ಗಂಟ್ಲು ಒಣಗಿ ಪ್ರಾಣಾಪಾಯ ಬಂದಾಗ ಕುಡಿಯೋದಕ್ಕೆ ನೀರು ಕೊಡಬೇಕು. ಆಗ್ಲೇ ಮಾಡಿದ ಕೆಲಸ ಸಾರ್ಥಕವಾಗೋದು. ಮಾಡೋ ಕೆಲಸಕ್ಕೆ ಸಂಬಳ ಕೊಡ್ತೀವಿ, ಬೋನಸ್ ಕೊಡ್ತೀವಿ.
ಒಬ್ಬೊಬ್ರು ಸಂಸಾರದ ಹೊಣೆನೋ ನಾವೇ ಹೊರಕ್ಕಾಗುತ್ತೇನೋ? ಬರ್ತಾನಲ್ಲ ಈಗ, ಈ ಪ್ರಶ್ನೆ ಅವನೇ ಕೇಳಿ. ಅವನ್ ದಬಾಯಿಸಕ್ ನೀವೇ ಸರಿ. ನೀವೇನ್ರಿ ಮಾಡ್ತಾ ಇದ್ರಿ? ಅಲ್ಲೇ ಸರಿಯಾದ ಉತ್ತರ ಹೇಳಿ ಕಳಿಸ್ತೆ ನನ್ನ ಹತ್ರ ಬಂದು ದಬಾಯಿಸಿದ್ರಲ್ಲ. ಆಶಾದೇವಿ ಅವರೇ, ನಿಮ್ ಕೆಪಾಸಿಟಿ ಮುಂದೆ ನಾವೇನು? ಎಂತ ಗಂಡ್ಸು ಸಾಲ ಮಾಡಿಬೇಕಾದ್ದೆ. ಬನ್ನಿ ಮಿಸ್ಟರ್ ಶಂಕರ್, ಕೂತ್ಕೊಡಿ. ಪರವಾಗಿಲ್ಲ ಕೂತ್ಕೊಳ್ಳಿ, ನಿಧಾನವಾಗಿ ಮಾತಾಡೋಣ. ಪರವಾಗಿಲ್ಲ, ನಾನು ನಿಂತ್ಕೊಂಡೇ ಇರ್ತೀನಿ. ಹೇಳಿ. ಯಾಕೆ, ನನ್ ಜೊತೆ ಕೂತ್ಕೋಬಾರ್ದು ಅಂತನಾ? ಹಾಗೇನಲ್ಲ, ಸಾಮಾನ್ಯವಾಗಿ ಅಗ್ನಿಪರ್ವತ ಶಾಂತವಾಗಿದೆ ಅಂತ ಹತ್ರ ಹೋಗೋನು ಮುಟ್ಟಾಳ್ನಾಗೋದೇ ಹೆಚ್ಚು. ಮಿಸ್ಟರ್ ಶಂಕರ್, ನಿನ್ನೆ ಕಾರ್ಮಿಕರ ಕಲ್ಯಾಣ ಸಂಘದಲ್ಲಿ ನೀವೇನೋ ಕೇಳಿದ್ರಿ ಅಂತ ಗೊತ್ತಾಯ್ತು. ಹೌದು, ಜೀವಂತವಾಗಿರೋದಕ್ಕೆ ಅತ್ಯವಶ್ಯಕವಾದ ಕುಡಿಯೋ ನೀರಿನ ಅನುಕೂಲ ಮಾಡಿಕೊಡಿ ಅಂತ ಬೇಡ್ಕೊಂಡೆ. ಆಮೇಲೆ ಪದಾರ್ಥಗಳ ಬೆಲೆ ಆಕಾಶಕ್ಕೇರಿ ಬಡ ಕಾರ್ಮಿಕರಿಗೆ ಕಣ್ಣು ಬಿಡೋ ಹಾಗಾಗಿದೆ. ಕಾರ್ಖಾನೆಯಲ್ಲಿ ಒಂದು ನ್ಯಾಯ ಬೆಲೆ ಅಂಗಡಿ ಇಟ್ಟು ಆಹಾರ ಧಾನ್ಯಗಳನ್ನ ಹಂಚಿದರೆ ತುಂಬಾ ಉಪಕಾರ ಮಾಡಿದ ಹಾಗಾಗುತ್ತೆ. ಮಿಸ್ಟರ್ ಶಂಕರ್, ನೀವು ಕೇಳೋದನ್ನೆಲ್ಲ ಪೂರೈಸಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆಲ್ಲ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಅವಕಾಶ ಕೊಡೋದಿಲ್ಲ. ಈ 2 ವರ್ಷಗಳಲ್ಲಿ ಕಾರ್ಖಾನೆ ವೆಚ್ಚ ಎಷ್ಟಾಗಿದೆ, ಆದಾಯ ಏನು ಬಂದಿದೆ, ಈ ನೀರಿನ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ ಅನ್ನೋ ವಿವರ ಎಲ್ಲ ಇದ್ರಲ್ಲಿ ಬರೆದಿದೆ. ನಿಮ್ಮ ಲಾಭದಲ್ಲಿ 1/6ನೇ ಭಾಗ ಖರ್ಚು ಮಾಡಿದ್ರೂ ಸಾಕು, ಬಡವರು ಬದುಕೋತಾರೆ. ಈ ಡೀಟೇಲ್ಸ್ ಎಲ್ಲ ಯಾರಿಗೆ ಕೊಟ್ಟಿದ್ದು ನಿಮ್ಗೆ? ನೀವೇ. ಸುಳ್ಳು ಮೇಡಮ್, ಇವ್ರು ಮಾತು ನಂಬೇಡಿ. ನಾನು ಯಾಕ್ರಿ ಸುಳ್ಳು ಹೇಳಲಿ? ಅವತ್ ನೀವು ಲಕ್ಷ್ಮಣರಾವ್ ಆಡಿಟ್ ರಿಪೋರ್ಟ್ ವಿಷಯ ಮಾತಾಡ್ತಾ ಇರ್ಲಿಲ್ವಾ? ನನಗೆ ಇಂಗ್ಲಿಷ್ ಬರಲ್ಲ ಅಂತ ಅದೆಷ್ಟು ಧೈರ್ಯವಾಗಿ ಬಾಯಾಡಿಸ್ತಾ ಇದ್ದೀರಿ ನೀವು. ನೀವು ತುಂಬಾ ಅಪಾಯದ ಮನುಷ್ಯ, ಡೇಂಜರಸ್ ಮೇಡಮ್. ನಾನು ಇಲ್ಲಿ ಬಂದಿದ್ದಕ್ಕೆ ಒಳ್ಳೆ ಬಿರುದು ಸಿಕ್ತು, ಡೇಂಜರಸ್ ಮ್ಯಾನ್ ಅಂತ. ಬರ್ತೀನಿ ಮೇಡಮ್. ನಿಂತ್ಕೊಳ್ರಿ. ನಿಮಗೂ ಆ ವರ್ಕರ್ಸ್ ಕ್ವಾರ್ಟರ್ಸ್ಗೂ ಏನ್ರಿ ಸಂಬಂಧ? ಅಲ್ಲಿ ನಲ್ಲಿ ಇಡಿಸಿದ್ರೆಷ್ಟು ಬಿಟ್ರೆಷ್ಟು? ಈ ವಿಷಯದಲ್ಲಿ ಬಾಯಿ ಹಾಕೋದಕ್ಕೆ ನೀವ್ಯಾರ್ರಿ? ನಾನು ಬಂದ ತಕ್ಷಣ ಕೇಳಬೇಕಾದ ಪ್ರಶ್ನೆನ ಲೇಟಾಗಿ ಕೇಳ್ತಾ ಇದ್ದೀರಿ. ಪರವಾಗಿಲ್ಲ, ಸಮಾಧಾನ ಹೇಳ್ಬೇಕಾದ್ ನನ್ನ ಕರ್ತವ್ಯ. ಈ ಫ್ಯಾಕ್ಟ್ರಿಯಲ್ಲಿ ನಾನು ಒಬ್ಬ ಕಾರ್ಮಿಕ, ಸಹೋದ್ಯೋಗಿಗಳ ಕಷ್ಟ ನನ್ನ ಕಷ್ಟ. ಅವರ ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ನೀವು ಎಲ್ರು ಹಾಗಲ್ಲ ಮಿಸ್ಟರ್ ಶಂಕರ್, ಸ್ವಾರ್ಥಿಗಳು. ಅವತ್ತು ನಮ್ಮ ತಂದೆ ನಿನಗೇನು ಬೇಕು ಅಂತ ಕೇಳಿದ ಅವಕಾಶನ ದುರುಪಯೋಗ ಪಡಿಸ್ಕೊಂಡು ಈ ಫ್ಯಾಕ್ಟರಿಲಿ ಕೆಲ್ಸಕ್ಕೆ ಸೇರ್ಕೊಂಡ್ರಿ. ಇವತ್ತು ಕಾರ್ಮಿಕರ ಲೀಡರ್ ಆಗ್ಬೇಕು ಅಂತ ನೋಡ್ತಾ ಇದ್ದೀರಾ? ಕ್ಷಮಿಸಬೇಕು, ಏನ್ ಬಹಳ ದೊಡ್ಡ ದೊಡ್ಡ ಶಬ್ದಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದೀರಿ. ಹಾಗೆ ಸಿಕ್ಕದ ಅವಕಾಶನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶ ನನಗಿದ್ದಿದ್ರೆ ಖಂಡಿತ ನಿಮ್ ಫ್ಯಾಕ್ಟರಿಲಿ ಕೂಲಿ ಕೆಲಸ ನಾನು ಕೇಳ್ತಾ ಇರ್ಲಿಲ್ಲ. ಓ, ಇನ್ನೇನ್ ಕೇಳ್ತಾ ಇದ್ರಿ? ಈ ಫ್ಯಾಕ್ಟರಿ ಯಜಮಾನಿಕೆ ಬೇಕು ಅಂತಿದ್ರೇನು? ಅಲ್ಲ, ನಿಮ್ ತಂದೆಯವ್ರ ಪಕ್ಕದಲ್ಲಿ ಸಾಕ್ಷಾತ್ ಅಪ್ಸರೆ ಹಾಗೆ ಕಾಣ್ತಾ ಇದ್ದೆ, ನಿಮ್ಮನ್ನೇ ಕೇಳ್ಬಿಡ್ತಾ ಇದ್ದೆ. ಹಾಗೆ ಕೇಳೋಕ್ಕಾಗತ್ತಾ? ಕೈ ಉದ್ದ ಇದೆ ಅಂತ ಆಕಾಶದಲ್ಲಿರೋ ತಾರೆ ಕೈ ಚಾಚೋಕ್ಕಾಗತ್ತಾ? ನನಗೂ ಸ್ವಲ್ಪ ವಿವೇಕ ಇದೆ, ವಿವೇಕ ಇದೆ. ಏನಮ್ಮ? ಓ ಶಂಕರ್, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಿ? ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ಲ, ಬಸ್ಗೋಸ್ಕರ ಕಾಯ್ತಾ ಇದ್ದೆ. ಹಾಗಾದ್ರೆ ನೀವು ನಾಳೆನೇ ಫ್ಯಾಕ್ಟ್ರಿಗೆ ಬರೋದು. ಯಾಕೆ? ಬಸ್ನವರೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ. ಓ, ಇವಾಗ ಏನ್ರಿ ಮಾಡೋದು? ಇದೆಯಲ್ಲ ನನ್ನ ದ್ವಿಚಕ್ರ ವಾಹನ, ಕೂತ್ಕೊಳ್ಳಿ, ಕರ್ಕೊಂಡು ಹೋಗ್ತೀನಿ. ಡಬಲ್ ರೈಡಾ? ಬೇಡಪ್ಪ, ನಂಗೆ ನಾಚಿಕೆ ಆಗುತ್ತೆ. ನೀವು ಹೀಗೆ ನಾಚ್ಕೊಂಡ್ರೆ ನೀವು ನಾನು ಫ್ಯಾಕ್ಟ್ರಿಗೆ ಹೋಗೋಕ್ಕಾಗಲ್ಲ. ಮತ್ತೆ ಮತ್ತೆ ಮನೆಗೆ ಹೋಗ್ಬೇಕಾಗತ್ತೆ. ಬನ್ನಿ, ಕೂತ್ಕೊಳ್ಳಿ. ಅಮ್ಮ ಕೂತ್ಕೊಳ್ಳಿ. ಯಾಕೆ ನಗ್ತಿದ್ದೀರಿ? ಏನಿಲ್ಲ, ದಿವಸ ಬಸ್ಸು ಆಟೋ ಸ್ಟ್ರೈಕ್ ಆಗ್ತಿದ್ರೆ ದಿನ ಹೀಗೆ ನಿಮ್ ಜೊತೆಲೇ ಬರ್ಬೋದಲ್ಲ ಅಂತ. ಓಹೋ, ಆಟೋ ಚಾರ್ಜು ಬಸ್ ಚಾರ್ಜು ಉಳಿಸಬಹುದಲ್ಲ ಅಂತ ಪ್ಲಾನ್ ಹಾಕ್ತಾ ಇದೀರಲ್ವಾ? ನನ್ನ ಎದುರು ನಿಂತ್ಕೊಂಡು ಮಾತನಾಡೋದಕ್ಕೆ ರಾಜಮೋಹನೇ ಹೆದರ್ತಾರೆ. ವಯಸ್ಸಾದ ಲಕ್ಷ್ಮಣ್ ರಾಯರು ಯೋಚನೆ ಮಾಡ್ತಾರೆ. ಆದ್ರೆ ಈ ಶಂಕರ್ ಎಂಥ ಗುಂಡಿಗೆ, ಎಷ್ಟು ಸೊಕ್ಕು. ಗದರಿಸಿ ಬಾಯಿ ಮುಚ್ಚಿಸ್ಬೇಕು ಅಂತ ಅನ್ಕೊಂಡ್ರೆ
ಯಾಕೋ ಏನೋ ಆ ಕಣ್ಣನ್ ನೋಟ ನೋಡಿದಾಗ ನನ್ನ ನಾಲ್ಗೆನೆ ಆಡೋಲ್ಲ. ಯಾಕೆ ಹೀಗೆ? ನನ್ನ ಮನಸ್ಸು ಯಾಕೆ ನಾನು ಹೇಳ್ದಾಗ ಕೇಳ್ತಾ ಇಲ್ಲ? ಆಶಾ, ಎಷ್ಟದಿ? ನಾವು ಆರ್ಡರ್ಸ್ ಕೊಟ್ಟಿದ್ದ ಮೆಷಿನ್ಸ್ ಬಂದಿದೆಯಂತೆ. ಬೆಳಗ್ಗೆ ಫ್ಯಾಕ್ಟ್ರಿಗೆ ತಂದ್ಬಿಡ್ತೀನಿ ಅಂತ ಜಾನ್ ಫೋನ್ ಮಾಡಿದ್ರು. ಕಸ್ಟಮ್ಸ್ ನಿಂದ ಯಾವತ್ತು ರಿಲೀಸ್ ಆಯ್ತಂತೆ? 1 ವಾರ ಆಯ್ತಂತ. ಬಾಂಬೆ ಕಸ್ಟಮ್ಸ್ ನಿಂದ ಬಿಡಿಸ್ಕೊಂಡು ಮೈಸೂರಿಗೆ ತರೋದಕ್ಕೆ 1 ವಾರ ಬೇಕಾ? ಏನ್ ಸಮಸ್ಯೆ ಏನೋ. ಎಡಕ್ಕೆ ಎಡಕ್ಕೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ಲಿಲ್ಲ ರೀ. ಇನ್ನೊಂದ್ ಸ್ವಲ್ಪ ಡೌನ್ ಸ್ಟ್ಯಾಂಡ್ ಡೌನ್ ಇಳಿಸಿ ಸ್ಟ್ಯಾಂಡ್ ಡೌನ್ ಮೆತ್ತಿಗೆ. ಹಾಗೆ ಹಾಗೆ ಮೆಲ್ಗೆ ಮೆಲ್ಗೆ. ಬಿಟ್ಟು ಸಾಕು. ಆಫೀಸಿಗೆ ಬನ್ನಿ. ಓಪನ್ ಮಾಡು. ಮೇಡಮ್, ಈ ಫೈಲ್ ನಲ್ಲಿ ಮೆಷಿನಿಗೆ ಸಂಬಂಧಪಟ್ಟಂತ ಎಲ್ಲಾ ಡೀಟೇಲ್ಸು ಇದೆ. ನಿಮ್ ವಸ್ತು ನಿಮಗೆ ಜೋಪಾನ ಸೇರಿದಕ್ಕೆ ಈ ಲೆಟರ್ಗೆ ಸೈನ್ ಹಾಕೊಟ್ರೆ ಅಲ್ಲಿ ನಮ್ ಕೆಲಸ ಮುಗೀತು. ಓ ಶ್ಯೂರ್. ಎಕ್ಸ್ಕ್ಯೂಸ್ ಮೀ, ಎಸ್. ನಾನು ಮಿಷನ್ಸ್ ಎಲ್ಲ ಪೂರ್ತಿ ಚೆಕ್ ಮಾಡೋವರೆಗೂ ನೀವು ಸಿಗ್ನೇಚರ್ ಹಾಕ್ಬೇಡಿ. ಯಾಕೆ? ಇವ್ರು ಕಳಿಸಿರೋ ಮಿಷನ್ಸ್ ಅಲ್ಲಿ ಕೆಲವು ಒರಿಜಿನಲ್ ಪಾರ್ಟ್ಸ್ ಇವೆ, ಕೆಲವು ಡೂಪ್ಲಿಕೇಟ್ ಪಾರ್ಟ್ಸ್ ಇವೆ. ಮೇಡಮ್, ಇವ್ರು ಏನ್ ಹೇಳ್ತಾ ಇರೋದು? ಇದೇ ಮಿಷನ್ಸ್ ನಾವು ಕಲ್ಕತ್ತಾ ಸಪ್ಲೈ ಮಾಡಿದ್ವಿ, 4 ಮಿಷನ್ ಡೆಲ್ಲಿ ಮಾಡಿದ್ವಿ, ಲಕ್ನೋ 2 ಮಿಷನ್ ಸಪ್ಲೈ ಮಾಡಿದ್ವಿ. ಆದ್ರೆ ನಮ್ಗೆ ಈ ತರ ಕಂಪ್ಲೇಂಟ್ಸ್ ಎಲ್ಲಿಂದನೂ ಬಂದಿಲ್ಲ. ಬಹುಶಃ ಅವ್ರು ಯಾರು ನಿಮ್ಮ ಮಿಷನ್ಸ್ ನ ಚೆಕ್ ಮಾಡಿರಲಾರು ಅಂತ ಕಾಣುತ್ತೆ. ಅದನ್ನ ನೀವು ಪ್ರೂವ್ ಮಾಡ್ತೀರಾ? ಬರ್ತೀರಾ ನನ್ನ ಜೊತೆ? ನೀವೇ ನೋಡೋರಂತೆ. ನಡೀರಿ. ಮೇಡಮ್ ಬರ್ತೀರಾ? ಲಕ್ಷ್ಮಣರಾಯರೇ, ಇಲ್ಲಿ ನೋಡಿದ್ರೆ ಇದು ಒರಿಜಿನಲ್, ಇದು ಡೂಪ್ಲಿಕೇಟ್. ನೋಡೋದಕ್ಕೆ ಒಂದೇ ತರ ಕಾಣುತ್ತೆ. ಇದು ಲೋಕಲ್ ನಲ್ಲಿ ಮಾಡಿದ್ದು, ಇದು ಒರಿಜಿನಲ್ ಕಂಪನಿದು. ಲೋವಿಸ್ ಕಂಪನಿ ತಯಾರಿಸೋ ಬಿಡಿ ಭಾಗಗಳ ಬೆಲೆ 5,000 ರೂಪಾಯಿ ಆಗುತ್ತೆ. 5 ವರ್ಷ ಗ್ಯಾರಂಟಿ ಇರುತ್ತೆ. ಲೋಕಲ್ ಕಂಪನಿ ಸ್ಪೇರ್ ಪಾರ್ಟ್ಸ್ಗೆ 1,000 ರೂಪಾಯಿ ಆಗುತ್ತೆ. ಒಂದೊಂದು ಮೆಷಿನ್ ಅಲ್ಲಿ 4 ಪಾರ್ಟ್ಸ್ ಕದ್ರು ಕಳ್ಳರಿಗೆ 3-4 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ. ಮಿಸ್ಟರ್, ಬಾಂಬೆಯಿಂದ ಸಾಗ್ಸೋಕ್ ಮುಂಚೆ ನಿಮ್ ಇಂಜಿನಿಯರ್ಸೇ ಬಂದು ಮೆಷಿನ್ ಎಲ್ಲ ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಅಂತ ಹೇಳ್ಮೇಲೆ ತಾನೇ ನೀವು ತಗೊಂಡಿದ್ದು? ಅವರು ಇದೇ ರೀತಿ ಬಿಡಿ ಭಾಗಗಳೆಲ್ಲ ಚೆಕ್ ಮಾಡಿದ್ರ? ಇಲ್ಲ. ಕೇಳಿದ್ರ ಮಿಸ್ಟರ್ ಜಾನ್? ಈ ಮೋಸ ಇಲ್ಲೇ ತಡೆದಿರಬಾರ್ದು. ದಿಸ್ ಇಸ್ ಟೂ ಮಚ್ ಮಿಸ್ಟರ್ ಜಾನ್. ಅನ್ಲಿ ಬಿಡಿ. ಮಿಸ್ಟರ್ ರಾಜಾರಾಮ್, ಈ ಜಾನ್ ನಿಮ್ಗೆ ಯಾವತ್ತಿಂದ ಗೊತ್ತು? 2 ವರ್ಷದಿಂದ. ನನಗೆ ಇವ್ರು 8 ವರ್ಷದಿಂದ ಗೊತ್ತು. ನಾನು ಇವತ್ತೇ ನಿಮ್ಮ ನೋಡ್ತಿರೋದು. ಹೌದು. ಬಾಂಬೆ ಮಿಲ್ಸ್ ಇದೇ ತರ ನಕಲಿ ಮಾಲ್ಗಳನ್ನ ಸಪ್ಲೈ ಮಾಡಿ ಅಲ್ಲಿ ಇವ್ರು ಸಿಕ್ಕಾಕೊಂಡು ಇವ್ರು ಕೆಲಸ ಮಾಡಿದ ಕಂಪನಿ ನಿಂತು ಹೋದ್ಮೇಲೆ ಇವತ್ತೇ ಇವ್ರನ್ನ ಇಲ್ಲಿ ನೋಡ್ತಾ ಇರೋದು. ಹೌದಾ ಜಾನ್? ಅವ್ರು ಹೇಳ್ತಾ ಇರೋದು ನಿಜನಾ? ಐ ಆಮ್ ವೆರಿ ಸಾರಿ ಆಶಾದೇವಿಯವರೇ. ಆಗಿರೋ ತಪ್ಪಿಗೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಆದಷ್ಟು ಬೇಗ ನಾನು ಬೊಂಬಾಯಿ ಹೋಗಿದ್ದೆ, ಆ ಒರಿಜಿನಲ್ ಪಾರ್ಟ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ನೋಡಿ, ಈ ಘಟನೆ ಮಾತ್ರ ಯಾರಿಗೂ ಹೇಳ್ಬೇಡಿ. ಯಾಕೆಂದ್ರೆ ನಮ್ಮ ಕಂಪನಿಗೆ ರೆಪ್ಯುಟೇಷನ್ನೇ ಹೋಗ್ಬಿಡುತ್ತೆ. ಹಾಗಾದ್ರೆ ಏನ್ ಮಾಡಿದೆ ಶಂಕರ್? ಒರಿಜಿನಲ್ ಪಾರ್ಟ್ಸ್ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ ಅವರೇ. ಸರಿ, ಹೋಗಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಬೇಗ ಕಳ್ಸ್ಕೊಡಿ. ಓಕೆ ಮೇಡಮ್. ಫೈನ್. ಶಂಕರ್, ಏನ್ ಮೇಡಮ್? ನಾಳೆ ಮನೆಗೆ ಬಂದು ನಾನು ನೋಡಿ. ಅಯ್ಯೋ, ಹುಷಾರಾಗಿದ್ದಾರಾ? ಈಗ ಪರವಾಗಿಲ್ಲ ಸರ್. ಅಂದ್ರೆ ಆಗ ಸ್ವಲ್ಪ ಏನಿದು? ಮಾತ್ನಲ್ಲಿ ಹೇಳಿದ್ರೆ ಸ್ವಾರಸ್ಯ ಇರೋಲ್ಲ, ನೀವೇ ನೋಡ್ಕೊಳ್ಳಿ. ರಾಜ ಏನಿದು ದುಡ್ಡು? 20,000 ಇದೆ. 20,000? ಯಾತಕ್ಕೆ? ನಮ್ ಸಂತೋಷಕ್ಕೆ. ಅಂದ್ರೆ ಹಣ ನನಗ? ಯಾಕಿಷ್ಟು ದೊಡ್ಡ ಭಾರ ನನ್ನ ತಲೆ ಮೇಲೆ ಹೊರಿಸ್ತಾ ಇದ್ದೀರಿ? ಚಿಚಿ, ಭಾರ ಅಲ್ಲಪ್ಪ. ನಿನ್ನ ಮುಂಜಾಗ್ರತೆಯಿಂದ ಕಂಪನಿಗೆ ಆಗ್ತಿದ್ದ 5-6 ಲಕ್ಷ ರೂಪಾಯಿ ನಷ್ಟ ತಪ್ಪಿಸ್ತಿಲ್ಲ, ಆ ಒಂದು ಕೃತಜ್ಞತೆಗೋಸ್ಕರ. ಓಹೋ, ಅದು ನನ್ನ ಕರ್ತವ್ಯ ಸರ್. ಅದಕ್ಕೆ ನೀವು ನಮ್ಗೆ ಸಂಬಳ ಕೊಡ್ತಾ ಇದ್ದೀರಲ್ಲ. ಇಲ್ಲಿ ದುಡ್ಡು ತುಂಬಾ ಕೆಟ್ಟದ್ದು ಸರ್. ನಮ್ಮ ಶ್ರಮಕ್ಕೆ ತಕ್ಕಷ್ಟು ತಗೊಂಡ್ರೇನೆ ಆರೋಗ್ಯವಾಗಿರೋದು. ಸುಲಭವಾಗಿ ಸಿಗುತ್ತೆ ಅಂತ ಕೈ ಚಾಚಬಾರದು. ಹಣ ಬೇಡ ಅನ್ನೋ ವ್ಯಕ್ತಿನ ಇವತ್ತಪ್ಪ ನಾನು ನೋಡ್ತಾ ಇರೋದು.
ಬೇಡ ಅನ್ನೋದಕ್ಕೆ ನಾನು ಕೋಟ್ಯಾಧೀಶ್ವರ ಅಲ್ಲ ಸರ್. ಅರ್ಹತೆ ಇಲ್ಲದೆ ಯಾವುದನ್ನು ಮುಟ್ಟಬಾರದು ಅಂತ ನನ್ನ ಅಭಿಪ್ರಾಯ. ಅರ್ಹತೆ ಇದೆಯೋ ಇಲ್ವೋ ಅಂತ ನಿರ್ಧಾರ ಮಾಡೋರು ನಾವು. ಇರ್ಲಿ, ತಗೊಳ್ಳಿ. ಆಯ್ತು, ಬಹಳ ಸಂತೋಷ. ನಿಮ್ಮಂಥ ಉದಾರಿಗಳು ಸಿಕ್ಕಾಗ ಆ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು. ನೀವು ಒಳ್ಳೆ ಮನಸ್ಸಿಂದ ಕೊಟ್ಟಿರೋ ಹಣ ಸದ್ವಿನಿಯೋಗ ಆಗ್ಲೇಬೇಕು. ಈ ಹಣನ ಕಾರ್ಮಿಕರ ಕಲ್ಯಾಣ ನಿಧಿಗೆ ನಿಮ್ಮ ಕೈಯಾರೆ ನೀವೇ ಕೊಟ್ಟುಬಿಡಿ. ಕುಡಿಯೋ ನೀರಿನ ಏರ್ಪಾಟಿಗೆ ಸಹಾಯ ಆಗುತ್ತೆ. ಈ 20,000ದಿಂದ ಆ ಕೆಲಸ ಮುಗಿಯುತ್ತೆ ಅನ್ಕೊಂಡಿದ್ದೀರೇನ್ರಿ? ಸರಿ ಸರಿ, ನನ್ನಂಥ ಬಡಪಾಯ 20,000 ಹಾಕಿದ್ದೀನಿ. ಇನ್ನು ನಿಮ್ಮಂಥ ಶ್ರೀಮಂತರು ದಯಾಳುಗಳು ಸುಮ್ಮನೆ ಇರ್ತೀರಾ? ಖಂಡಿತ ಆ ಕೆಲಸ ನೀವು ಪೂರೈಸ್ತೀರಿ ಅನ್ನೋ ನಂಬಿಕೆ ನನಗಿದೆ. ಬೇಷ್ 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 ಬೇಷ್. ಮಾತಾಡೋದು ಒಂದು ಕಲೆ ಅಂತ ಅನ್ನೋದನ್ನ ಎಷ್ಟು ಚೆನ್ನಾಗಿ ತೋರಿಸ್ಬಿಟ್ರು ನಮ್ ಶಂಕರ್. ಆಶಾ, ಏನಮ್ಮ ಹೇಳ್ತಿ ಇದಕ್ಕೆ? ಕೈ ಹಿಡಿದ ಕೆಲಸನ ಯಾವುದೋ ಒಂದ್ ರೀತಿಯಲ್ಲಿ ಸಾಧಿಸೋ ತನಕ ಬಿಡಲ್ಲ ಅಂತ ಕಾಣಿಸುತ್ತೆ ಈ ಮನುಷ್ಯ. ಸಜ್ಜನರಿಂದ ಒಂದು ಸತ್ಕಾರ್ಯ ನಡೀಲಿ ಅಂತ ನನ್ನ ಅಪೇಕ್ಷೆ. ಹಣದ ಜವಾಬ್ದಾರಿ ನಂದು, ನೀರನ್ನು ಏರ್ಪಾಡು ಮಾಡೋ ಹೊಣೆ ನಿಮ್ದು. ಸರಿನಾ? ತುಂಬಾ ಉಪಕಾರ ಆಯ್ತು. ನಾಳೆಯಿಂದನೇ ಕೆಲಸಕ್ಕೆ ಶುರು ಮಾಡಿಸ್ಬಿಡ್ತೀನಿ. ಥ್ಯಾಂಕ್ಸ್. ನಾನು ಬರ್ತೀನಿ ಸರ್, ನಾನು ಬರ್ತೀನಿ. ಓಕೆ. ವಿಚಿತ್ರ ಪ್ರಾಣಿ. ಮರಳುಗಾಡಿನಲ್ಲಿರೋ ತನ್ನ ಮನೆಗೆ ನೀರು ಬಂದಷ್ಟು ಸಂತೋಷ ಪಡ್ತಾ ಇದ್ದಾನೆ. ಬನ್ನಿ ಮೇಡಮ್, ದಯಮಾಡಿ. ನಾವು ಹಣ ಕೊಡವಳಿಗೆ ಲಕ್ಷ್ಮಿ ಅಂತೀವಿ, ವಿದ್ಯೆ ಕೊಡವಳಿಗೆ ಸರಸ್ವತಿ ಅಂತೀವಿ, ನೆಲಕ್ಕೆ ಭೂತಾಯಿ ಅಂತೀವಿ, ನೀರಿಗೆ ಗಂಗಾ ಭಾಗೀರಥಿ ಅಂತೀವಿ. ಯಾತಕ ಗೊತ್ತೇನು? ಮಾನವ ಕಲ್ಯಾಣದ ಮಹತ್ ಕಾರ್ಯಗಳನ್ನು ಮಾಡುವವರೆಲ್ಲ ಸ್ತ್ರೀಯರೇ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ನಿಮಗೆ ಕುಡಿಯೋ ನೀರಿಗೆ ನಲ್ಲಿ ಇಡಿಸ್ಕೊಟ್ಟು ನಮ್ಮ ಆಶಾದೇವಿಯವರು ಧಾರಾಳವಾಗಿ ಹಣ ಖರ್ಚು ಮಾಡಿದ್ದಾರೆ. ನಿಮಗೆ ಊಟ ತಿಂಡಿಗೆ ನೀರಿಗೆ ಅನುಕೂಲ ಮಾಡಿಕೊಟ್ಟು ನಿಮ್ಮ ಭಾಗದ ಅನ್ನಪೂರ್ಣಿಯಾಗಿದ್ದಾರೆ. ಈಗ ನಮ್ಮ ಆಶಾದೇವಿಯವರು ಅವರ ಕೈಯಾರೆ ನಿಮ್ಮ ದಾಹಕ್ಕೆ ಅಮೃತನ ಹಂಚುತ್ತಾರೆ.